ನಡತೆಯ ಮೇಲೆ ಅನುಮಾನ ಪಟ್ಟು ಪತಿಯೊಬ್ಬ ತನ್ನ ಪತ್ನಿಯ ಮೇಲೆ ಹಲ್ಲೆ ನಡೆಸಿ ನೇಣು ಬಿಗಿದು ಕೊಲೆ ಮಾಡಿರುವ ದಾರುಣ ಘಟನೆ ಬೇಲೂರು ತಾಲೂಕಿನ ಹುಲ್ಲಿನಹಳ್ಳಿಯಲ್ಲಿ ನಡೆದಿದೆ. ಆರೋಪಿ ಪತಿ ಪುನೀತ್ ಎಂಬಾತ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ. ಕೊಲೆಯಾದ ಮಹಿಳೆಯನ್ನ 23 ವರ್ಷದ ಯಶೋಧ ಅಂತ ಗುರುತಿಸಲಾಗಿದೆ. ಮೂಲಗಳ ಪ್ರಕಾರ ಯಶೋಧ ಮತ್ತು ಪುನೀತ್ ಸುಮಾರು 7 ವರ್ಷಗಳ ಹಿಂದೆ ಅಂದ್ರೆ ಇವರು ಓದುತ್ತಿರುವಾಗಲೇ ಪ್ರೀತಿಸಿ ಮದುವೆಯಾಗಿದ್ರು. ಆದ್ರೆ ಇತ್ತೀಚೆಗೆ ಪುನೀತ್ ತನ್ನ ಪತ್ನಿಯ ನಡತೆಯ ಮೇಲೆ ಪದೇ ಪದೇ ಅನುಮಾನ ವ್ಯಕ್ತಪಡಿಸುತ್ತಿದ್ದ. ಇದೇ ವಿಚಾರವಾಗಿ ಇವರಿಬ್ಬರ ನಡುವೆ ನಿರಂತರವಾಗಿ ಜಗಳಗಳು ನಡೆಯುತ್ತಿತ್ತು. ಪತಿ ಪುನೀತ್ ಯಶೋಧ ಮೇಲೆ ಹಲವು ಬಾರಿ ಹಲ್ಲೆಯನ್ನ ನಡೆಸಿದ್ದ. ತನ್ನ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯದ ಬಗ್ಗೆ ಯಶೋಧ ತನ್ನ ತಾಯಿ ಹಾಗೂ ಸಹೋದರನ ಬಳಿ ನೋವು ತೋಡಿಕೊಂಡಿದ್ದಳು ಎಂದು ತಿಳಿದು ಬಂದಿದೆ. ನಿನ್ನೆ ಮತ್ತೊಮ್ಮೆ ದಂಪತಿಗಳ ನಡುವೆ ಜಗಳ ತಾರಕಕ್ಕೇರಿದೆ. ಈ ವೇಳೆ ಆಕ್ರೋಶಗೊಂಡ ಪುನೀತ್ ಯಶೋಧ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದ್ದಾನೆ. ನಂತರ ಆಕೆಯನ್ನ ನೇಣು ಬಿಗಿದು ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಘಟನೆಯ ವಿಷಯ ತಿಳಿಯುತ್ತಿದ್ದಂತೆ ಹಳೆಬೀಡು ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಆರೋಪಿ ಪತಿಯನ್ನು ವಶಕ್ಕೆ ಪಡೆದು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಈ ಅಮಾನವೀಯ ಕೃತ್ಯದ ಕುರಿತು ಹುಲ್ಲಿನಹಳ್ಳಿ ಗ್ರಾಮದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಲವ್ ಮ್ಯಾರೇಜ್ ಆಗಿ ಅವರು 6 ವರ್ಷ 7 ವರ್ಷನ ಆಯಿತು. ಅವಾಗಲಿಂದ ಚೆನ್ನಾಗಿದ್ದು. ಇತ್ತೀಚೆಗೆ ಅದು ಅನುಮಾನಿಸ ಮೇಲೆ ಅವನು ಟಾರ್ಚರ್ ಕೊಡೋನು ಯಾರು ಪುನೀತ್ ಅನ್ನೋನು ಅಗ್ರೆಮಾದೇಡಿಯಿಂದ ಹುಲ್ಲಿನಹಳ್ಳಿ ಕೊಟ್ಟಿದ್ದು ಲವ್ ಮ್ಯಾರೇಜ್ ಆಗಿ ಮಾಡಿದ್ದು. ಆಮೇಲೆ ನಾನು ಸಮೇತ ನಮ್ಮೂರಿಗೆ ಬಂದಾಗಲೂ ಬುದ್ಧಿವಾದ ಹೇಳಿದೆ, ನೋಡಪ್ಪ ಲವ್ ಮಾಡಿ ಮದುವೆ ಆಗಿದ್ದೀರಾ, ಆ ನಂತರ ನೀವು ಅಚ್ಚುಕಟ್ಟಾಗಿ 2 ಮಕ್ಕಳಿದ್ದಾವೆ, ಅಚ್ಚುಕಟ್ಟಾಗಿ ಬುದ್ಧಿವಾದ ಹೇಳ್ಕೊಂಡು ಕ್ಲೀನಾಗಿ ಸಂಸಾರ ಮಾಡ್ಕೊಂಡು ಹೋಗಿ ಅಂತ ನೀವು ಆಯಿತು ಅಂತ ಹೇಳ್ಕೊಂಡು ಹೋಗಿ ನಿನ್ನೆ ಈ ಥರ ಕೆಲಸ ಮಾಡಿದ್ದಾನೆ. ಅವನೇನು ಮಾಡಿದ್ದಾನೆ, ಫಸ್ಟಿಗೆ ಮೆಟೀರಿಯಲ್ ಇಸ್ಕಿ ಹೊಡೆದು ನನ್ನಂತರ ಹಗ್ಗ ಹಾಕಿ ಸೇರಿದ್ದಾನೆ. ಅದು ಸಸ್ಪೆನ್ಸು ನನಗೆ ಗೊತ್ತಾಗಿ ನಾನೇ ಡೈರೆಕ್ಟ್ ಬಂದು ಪೊಲೀಸಿಗೆ ಇನ್ಫಾರ್ಮೇಷನ್ ಕೊಟ್ಟೆ ಅಷ್ಟೇ. ಆಮೇಲೆ ತಹಸೀಲ್ದಾರು 100-200 ಸರಿ ಫೋನ್ ಮಾಡಿರ್ಬೋದು. ಅವ್ರ ಮಗಳಿಗೆ ಅಕಸ್ಮಾತ್ ಹಿಂಗಾಗಿದ್ರೆ ಅವ್ರು ಬಿಡ್ತಿದ್ರಾ? ಹಾಂ, ಹುಡುಗನ ಹೆಸರು ಪುನೀತ್ ಅಂತ, ಹುಡುಗಿನ ಹೆಸರು ಯಶೋಧ. ಹುಲ್ಲಿನಹಳ್ಳಿಗೆ ಹುಲ್ಲಿನಹಳ್ಳಿಗೆ ಕೊಟ್ಟು ಮದುವೆ ಆಗಿರ್ತಾನೆ. ಲವ್ ಮ್ಯಾರೇಜು, ಮದುವೆಗೆ 7 ವರ್ಷ ಆಗಿರುತ್ತೆ. ಯಾರಿಗೂ ಹೇಳ್ದಂಗೆ 16 ವರ್ಷಕ್ಕೆ ಕರ್ಕೊಂಡೋಗಿ ಮದುವೆ ಆಗಿರ್ತಾನೆ. ದಂಟ್ರಮುಖಿ ಊರಲ್ಲಿ ಕೆರಕೊಡಮ್ಮ ದೇವಸ್ಥಾನ, ಅಲ್ಲಿ ಅವ್ರ ಮನೆಯವರು, ಹುಡುಗನ ಮನೆ ಕಡೆ ಫ್ಯಾಮಿಲಿಯವರು ದಂಟ್ರಮುಖಿಯರೇ ಕರ್ಕೊಂಡೋಗಿ ಮದುವೆ ಮಾಡಿರ್ತಾರೆ. ಕರ್ಕೊಂಡೋಗಿ ಮದುವೆ ಮಾಡಿ ಸ್ವಲ್ಪ ದಿವಸ ಚೆನ್ನಾಗಿರ್ತಾರೆ. ಸ್ವಲ್ಪ ದಿವಸ ಇದ್ದು ಒಂದು 2-3 ವರ್ಷದಿಂದ ಅನುಮಾನ, ಡೌಟು. ಒಬ್ರನ್ನ ಮಾತಾಡ್ಸಂಗಿಲ್ಲ, ಒಬ್ರ ಜೊತೆ ಕೂರಂಗಿಲ್ಲ. ಒಬ್ರನ್ನ ಯಾರು ಅಣ್ಣ ಅಂತ ಮಾತಾಡ್ಸಿದ್ರೆ ಅವ್ರ ಮೇಲೆ ಸಂಶಯ ದೂರೋದು. ಚೆನ್ನಾಗಿರೋ ಬಟ್ಟೆ ಹಾಕೋ ತಿರ್ಗಂಗಿಲ್ಲ, ಬಟ್ಟೆ ಹಾಕೋ ತಿರ್ಗಿರ ಅಲ್ಲಿ ಚೆನ್ನಾಗಿ ಕಾಣಲಿಲ್ಲ ಅಂದರೆ ಆ ಬಟ್ಟೆ ತೆಗೆದು ಅವ್ರದ್ದು ಬೆಂಕಿಗೆ ಹಾಕೋದು. ತಲೆ ಚೆನ್ನಾಗಿ ಬಾಚ್ಕೊಂಡು ತಿರುಗಿಲ್ಲ ಅಂದರೆ ತಲೆನೂ ಅರ್ಬೋದು. ತಲೆ ತುಂಬ ಹೂವು ಮುಡ್ಕೊಂಡ್ರೆ ಹೂವು ಹೊರೆಯೋ ತನಕ ಅವನಿಗೆ ಸಮಾಧಾನ ಇಲ್ಲ, ಹೂವು ಹೊರದಾಕೋದು ಅವನು. ಹಂಗೆ ಹೆವಿ ಟಾರ್ಚರ್ ಕೊಡೋನು. ಇವಾಗ ಒಂದು 2 ತಿಂಗಳ ಹಿಂದ್ಗಡೆ ಸೀಮೆಣ್ಣೆ ಕುಡಿದಿದ್ಲು, ಅವ್ನು ಟಾರ್ಚರ್ ತಡೆಯೋಕ್ಕಾಗ್ದಲೇ. ಸೀಮೆಣ್ಣೆ ಕುಡಿದು ಇದೇ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡು ಹುಷಾರು ಮಾಡ್ಕೊಂಡು ಕರ್ಕೊಬಂದಿದ್ರು ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನಮ್ಮ ಅಮ್ಮರೆಲ್ಲ. ಮದುವೆಯಾಗಿ 7-8 ವರ್ಷ ಆಯಿತು ಸಹ. ಆಮೇಲೆ ಕೊನೆಗೆ ನನ್ನ ಮಗಳಿಗೆ ಹಿಂಸೆ ಕೊಡೋಕ್ಕಾದ, ವರದಕ್ಷಿಣೆ ಇಸ್ಕೊಬರೋಗು ಇಲ್ಲ, ಮನೆ ಬಿಟ್ಟು ಹೋಗುವಂಥ ಒಡಿಯನಂತೆ. ನನ್ನ ಮಗ ನನ್ನ ಕೈಲಿ 2 ದಿನ ಹೇಳ್ಕೊಂಡಿತ್ತು. ಹೊತ್ತಿ ಸುಮ್ಕಾಯ್ತು. ಅವನಿಗೂ ಬೈದೆ ನಾನು. ಹೊತ್ತಿಗೆ ಒಂದು ಸೀಮೆಣ್ಣೆನೂ ಕುಡಿಸಿದ್ದ. ಈಗ ಒಂದು 2-3 ತಿಂಗಳಿಂದೆ ಕರ್ಕೊಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೆ ಉಳಿಸ್ಕೆ ಹೋದೆ. ಇನ್ನೊಂದ್ಸತಿ ನಮ್ಮ ಅಕ್ಕರ ಮನೆಗೆ ಹೋದ್ಲು, ಅಲ್ಲೂ ಕರ್ಕೊಬಂದ ಅವನು. ಅಲ್ಲಿಂದ ಬಂದನು ಮತ್ತೆ. ಅವಳಿಗೆ ಅವಾಗ ಹಿಂಸೆ ಕೊಟ್ಟು ಮಗ ಇಬ್ಬರು ಸೇರ್ಕೊಂಡು ನನ್ನ ಮಗಳು ಚಿತ್ರ ಹಿಂಸೆ ಕೊಟ್ಟು ನಿನ್ನೆ ದಿನ ಹಗ್ಗ ಹಾಕಿ ಬಿಗಿದು ಜೀವ ಕಳೆದಾನೆ ಸಹ. ಮಗಳಿನ ಕೊಡಿಸಿ 2 ಮಕ್ಕಳು ಬೀದಿ ಪಾಲು ಮಾಡಿ ಹೋಗಿದ್ದಾಳೆ. ಹೌದು ಸಹ, ಲವ್ ಮ್ಯಾರೇಜ್ ಆಗಿ ಅವ್ರು ಮದುವೆ ಮಾಡ್ಕೊಂಡಿದ್ದ ಅವನೇ ಹೋಗಿ ನಮ್ಮ ಮನೆಗೆ 1 ವರ್ಷ ಬಂದಿರಲಿಲ್ಲ. ಆಮೇಲೆ ಅವರವರೇ ಬರೋಕ್ಕಾದ್ರು.